ಎಷ್ಟೇ ಆರೋಪಗಳು ಎಷ್ಟೇ ಅವರ ಮೇಲೆ ಪ್ರಕರಣಗಳು ಬಂದರೂ ಕೂಡ ಇದುವರೆಗೂ ಎಲ್ಲವನ್ನೂ ಕೂಡ ಫೇಸ್ ಮಾಡ್ತಿದ್ದಂಥ ದರ್ಶನ್, ಆದರೆ ಈ ಪ್ರಕರಣ ಮಾತ್ರ ಒಂದು ರೀತಿಯಲ್ಲಿ ಮಗ್ಗಲು ಮುಳ್ಳಾಗಿದೆ, ಕಂಟಕವೇ ಅಂತಲೇ ಹೇಳ್ಬೋದು. ಕಷ್ಟ ಇದೆ. ಆದರೆ ದರ್ಶನ್ ಬಿಡಿಸೋದಕ್ಕೆ ಈಗ ನಡೀತಾ ಇದೆಯಾ ಲಾಬಿ ಅನ್ನುವಂಥ ಪ್ರಶ್ನೆ. SPP ಬದಲಾವಣೆಗೆ ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಇದೆಯಾ? ಈಗಾಗಲೇ SPP ಆಗಿರುವ ಪ್ರಸನ್ನ ಕುಮಾರ್ ಇದ್ರೆ ದರ್ಶನ್ಗೆ ಕಂಟಕ ಖಂಡಿತ ಅಂತ ಈಗ ಉತ್ತಮ ಟ್ರ್ಯಾಕ್ ರೆಕಾರ್ಡ್ ಹೊಂದಿದ್ದಾರೆ ಪ್ರಸನ್ನ ಕುಮಾರ್. ಹೀಗಾಗಿಯೇ ಅವರ ಬದಲಾವಣೆಗೆ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲಾಗ್ತಾ ಇದೆಯಾ? ದರ್ಶನ್ ಆಪ್ತ ರಾಜಕಾರಣಿಗಳ ಮೂಲಕ ಒತ್ತಡ ಹೇರಲಾಗ್ತಾ ಇದೆಯಾ? ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇರೋದೀಗ. ಹಣಬಲ ಜನಬಲ ಹೊಂದಿದ್ರೆ ಸಾಕು, ಏನು ಮಾಡಿದ್ರೂ ಬಚಾವ್ ಆಗ್ಬೋದು ಅಂಥೇಳಿ ದೊಡ್ಡವರ ಯೋಚನೆ, ಅದೇ ಈಗ ನಿಜವಾಗ್ತಾ ಇದೆಯಾ? ಹಾಗಾದರೆ ದರ್ಶನ್ ಈ ಒಂದು ಪ್ರಕರಣದಿಂದ ಆಚೆ ಬರೋದೇ ಕಷ್ಟ ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಅವರನ್ನು ಬಿಡಿಸೋದಕ್ಕೆ ಆಪ್ತ ರಾಜಕಾರಣಿಗಳು ಈಗ ಸರ್ಕಾರದ ಮೇಲೆ ಒತ್ತಡ ಹೇರ್ತಿದ್ದಾರಾ? ಪ್ರಸನ್ನ ಕುಮಾರ್ ಸರ್ಕಾರಿ ವಕೀಲರು, ಇವರ ಟ್ರ್ಯಾಕ್ ರೆಕಾರ್ಡ್ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇವರಿದ್ರೆ ಒಂದು ರೀತಿಯಲ್ಲಿ ದರ್ಶನ್ಗೆ ಕಂಟಕ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಮಾದೇಶ್, ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾದೇಶ್, ಹಾಗಾದರೆ ನಿಜಕ್ಕೂ ಕೂಡ ದರ್ಶನ್ ಬಿಡಿಸೋದಕ್ಕೆ ಲಾಬಿ ನಡೀತಾ ಇದೆಯಾ? ಸತ್ಯನ ಹಾಗಾದರೆ ಇದು? ಖಂಡಿತವಾಗ್ಲೂ ಕೂಡ ಈ ಒಂದು ಕೇಸ್ನಲ್ಲಿ ದರ್ಶನ್ ವಿರುದ್ಧ ಯಾವಾಗ ಆರೋಪಗಳು ಕೇಳಿಬರುತ್ತೆ, ಜೊತೆಗೆ ಆತನ ವಿರುದ್ಧ ಯಾವಾಗ ಎವಿಡೆನ್ಸ್ಗಳು ಇವೆ ಅಂತ ಗೊತ್ತಾದ ತಕ್ಷಣ ಪೊಲೀಸರು ಹಿರಿಯ ಅಧಿಕಾರಿಗಳ ಜೊತೆಗೆ ರಾಜಕಾರಣಿಗಳು ಅಂದರೆ ಗೃಹ ಮಂತ್ರಿವರೆಗೂ ಕೂಡ ಈ ಒಂದು ವಿಚಾರ ಹೋಗುತ್ತೆ. ಆತ ದೊಡ್ಡ ನಟ ಆಗಿರೋದ್ರಿಂದ, ಸ್ಟಾರ್ ನಟ ಆಗಿರೋದ್ರಿಂದ ಆತನ ಬಂಧಿಸೋದಕ್ಕೆ ಪೂರಕ ಸಾಕ್ಷ್ಯಗಳನ್ನು ಪೊಲೀಸರು ಆಲ್ರೆಡಿ ರೆಡಿ ಮಾಡ್ಕೊಂಡಿರ್ತಾರೆ. ಅವತ್ತಿನಿಂದಲೂ ಕೂಡ ಪೊಲೀಸರಿಗೆ ಒಂದಲ್ಲ ಒಂದು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೀತಿಯಿಂದ ರಾಜಕೀಯ ವ್ಯಕ್ತಿಗಳಿಂದ ಒತ್ತಡ ಇದ್ದೇ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಅಂದರೆ ಮುಂದಾಲೋಚನೆ ಮಾಡದೆ ಆತನ ಕೂಡಲೇ ಅರೆಸ್ಟ್ ಮಾಡಿ ಈಗ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡುವಂಥ ಕೆಲಸನೂ ಮಾಡ್ತಿದ್ದಾರೆ. ಈಗ SPPಯನ್ನು ಸರ್ಕಾರವೇ ನೇಮಕ ಮಾಡಲಾಗಿತ್ತು. ಅದು ಕೂಡ ಹಿರಿಯ ವಕೀಲರಾದಂಥ ಪ್ರಸನ್ನ ಕುಮಾರ್. ಸಾಕಷ್ಟು ಒಳ್ಳೆಯ ಟ್ರ್ಯಾಕ್ ರೆಕಾರ್ಡ್ ಇದೆ ಇವರಿಗೆ. NIA ಆಗಿರ್ಬೋದು, CBI ಆಗಿರ್ಬೋದು, ಅಲ್ಲಿ ಒಳ್ಳೆ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿರುವಂತಹ ಹಿರಿಯ ವಕೀಲರು. ಇವರನ್ನ ವಿಶೇಷವಾಗಿ ಸರ್ಕಾರವೇ ದರ್ಶನ್ ವಿರುದ್ಧ ಇದೊಂದು ಗಂಭೀರ ಪ್ರಕರಣ ಅಂತೇಳಿ ಪರಿಗಣಿಸಿ ನೇಮಕ ಮಾಡುವಂತ ಕೆಲಸವನ್ನು ಮಾಡಲಾಗಿತ್ತು. ಆದರೆ ಈ ಒಂದು ಕೇಸ್ ದಾಖಲಾದಾಗಿಂದಲೂ ಕೂಡ ಒಂದಷ್ಟು ಜನ ಅಂದ್ರೆ ರಾಜಕೀಯ ಆಪ್ತರು, ದರ್ಶನ್ಗೆ ಯಾರೆಲ್ಲ ಆಪ್ತರಿದ್ದಾರೆ, ಕಾಂಗ್ರೆಸ್ ಆಗಿರ್ಬೋದು, ಬೇರೆ ಬೇರೆ ಪಕ್ಷಗಳಲ್ಲೂ ಕೂಡ ದರ್ಶನ್ಗೆ ಆತ್ಮೀಯರಿದ್ದಾರೆ. ಅದರಲ್ಲೂ ಕೂಡ ಈಗಿರುವಂಥ ಒಂದಷ್ಟು ಮಿನಿಸ್ಟರ್ಗಳು ಕೂಡ ದರ್ಶನ್ಗೆ ನೇರ ಕಾಂಟ್ಯಾಕ್ಟ್ ಇದ್ರು. ಅವರ ಮೂಲಕ ಒಂದಷ್ಟು ಲಾಬಿಗಳನ್ನು ನಡೆಸಲಾಗ್ತಿದೆಯಾ ಅನ್ನುವಂಥ ಅನುಮಾನ ಮೂಡುತ್ತದೆ. ಯಾಕಂದ್ರೆ CM ಮೇಲೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರೆಷರ್ ಆಗ್ತಿದೆ. ಪ್ರಸನ್ನ ಕುಮಾರ್ ಅವರು ಸಾಕಷ್ಟು ಟ್ರ್ಯಾಕ್ ರೆಕಾರ್ಡ್ ಹೊಂದಿದ್ದಾರೆ. ಹೀಗಾಗಿ ಅವರಿದ್ರೆ ಈ ಒಂದು ಕೇಸ್ನಲ್ಲಿ ದರ್ಶನ್ಗೆ ಕಂಟಕ ಸಾಧ್ಯತೆ ಇರುತ್ತೆ. ಅವರು ಈ ಒಂದು ಕೇಸನ್ನ ವಾದ ಮಾಡಿದ್ರೆ ದರ್ಶನ್ ಒಳಗಡೆ ಕಳಿಸುವಂತ ಬಹುತೇಕ ಚಾನ್ಸಸ್ ಇದೆ. ಹೀಗಾಗಿ ಅವರನ್ನ ಈ ಒಂದು ಪ್ರಕರಣದಿಂದ ತಪ್ಪಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಕೂಡ ನಡೀತಿದೆ ಅನ್ನುವಂತ ಒಂದಷ್ಟು ವಿಚಾರಗಳು ಕೂಡ ಹೊರಬಿದ್ದಿದೆ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನ ಗೃಹ ಮಂತ್ರಿ ಅವರೇ ಸ್ಪಷ್ಟನೆಯನ್ನ ನೀಡಬೇಕಿದೆ. ದಿವಿತ್, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.